ಪ್ರಬಂಧ ವಿಶ್ವ ಮಣ್ಣಿನ ದಿನ. ಭೂಮಿಯ ಮೇಲ್ಪದರವನ್ನು ನಾವು ಮಣ್ಣು ಎಂದು ಕರೆಯುತ್ತೇವೆ. ಭೂಮಿಯ ಮೇಲೆ ವಾಸಿಸುವ ಪ್ರತಿಯೊಂದು ಜೀವರಾಶಿಯು ಒಂದಲ್ಲ ಒಂದು ರೀತಿ ಮಣ್ಣನ್ನು ಅವಲಂಬಿಸಿದೆ. ಆರೋಗ್ಯಕರ ಮಣ್ಣಿನ ಪ್ರಾಮುಖ್ಯತೆಯನ್ನು ಕೇಂದ್ರೀಕರಿಸಲು ಮತ್ತು ಮಣ್ಣಿನ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗಾಗಿ ಪ್ರತಿಪಾದಿಸಲು ವಿಶ್ವ ಮಣ್ಣಿನ ದಿನವನ್ನು WSD ಆಚರಿಸಲಾಗುತ್ತದೆ. ಡಿಸೆಂಬರ್ 5, 2014 ಅಧಿಕೃತವಾಗಿ ಮೊದಲ ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲಾಯಿತು. ಅಂದಿನಿಂದ ಡಿಸೆಂಬರ್ 5 ಪ್ರಪಂಚದಾದ್ಯಂತ ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲಾಗುತ್ತದೆ. ಥೈಲ್ಯಾಂಡ್ನ ರಾಜ ಭೂಮಿಬೋಲ್ ಅದುಲ್ಯದೇಜ್ ಅವರ ಜನ್ಮದಿನವನ್ನು ವಿಶ್ವ ಮಣ್ಣಿನ ದಿನ ಎಂದು ಆಚರಿಸಲಾಗುತ್ತದೆ. FAO ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆಯು ಇದನ್ನು ನಿರ್ವಹಿಸುತ್ತದೆ. ಇದರ ಕೇಂದ್ರ ಕಚೇರಿ ರೋಮ್ನಲ್ಲಿದೆ. ಶೇಕಡ 95% ಆಹಾರ ನಮಗೆ ಭೂಮಿಯಿಂದ ಸಿಗುತ್ತದೆ. ಆದ್ದರಿಂದ ಜನರಿಗೆ ಮಣ್ಣಿನ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದಾಗಿದೆ. ಡಿಸೆಂಬರ್ 5, 2024 ವಿಶ್ವ ಮಣ್ಣಿನ ದಿನದ ಥೀಮ್ ಮಣ್ಣಿನ ಕಾಳಜಿ, ಅಳತೆ, ಮೇಲ್ವಿಚಾರಣೆ ನಿರ್ವಹಿಸಿ ಎಂಬ ವಿಷಯದ ಅಡಿಯಲ್ಲಿ ಜಗತ್ತು ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲಾಗುತ್ತಿದೆ. ಮಣ್ಣು ಅನೇಕ ಕಾರಣಗಳಿಂದ ಮಲಿನಗೊಳ್ಳುತ್ತಿದೆ. ಇದನ್ನು ತಪ್ಪಿಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕು. ನಮಗೆಲ್ಲ ಆಹಾರ ನೀಡುವ ಮಣ್ಣನ್ನು ಮಲಿನಗೊಳಿಸದೆ ಮುಂದಿನ ಪೀಳಿಗೆಯವರೆಗೆ ಫಲವತ್ತತೆಯ ಮಣ್ಣನ್ನು ಉಳಿಸೋಣ.